ಇವತ್ತು ಭೂಮಿ ಹುಣ್ಣಿಮೆ. ರೈತರೆಲ್ಲರೂ ತಮ್ಮ ಹೊಡೆ ಕಟ್ಟಿದಂಥ ಫಸಲಿಗೆ ಇವತ್ತು ಪೂಜೆ ಮಾಡ್ತಾರೆ. ಈ ಪೂಜೆ ಹೇಗಿರುತ್ತೆ ಅಂತ ಹೇಳಿದರೆ, ಬಸುರಿ ಹೆಣ್ಣು ಮಗಳಿಗೆ ಸೀಮಂತ ಶಾಸ್ತ್ರದ ರೀತಿ ನಾವು ಬೆಳೆಯುವಂಥ ಬೆಳೆಗೆ ಇದೊಂದು ಸೀಮಂತದ ಹಬ್ಬ. ಈ ಹಬ್ಬಕ್ಕೋಸ್ಕರ ಹಿಂದಿನ ದಿನ ರಾತ್ರಿಯೇ 10 ಗಂಟೆಗೆ ಸ್ನಾನ ಮಾಡಿ ಶುದ್ಧವಾಗಿ ಅಡುಗೆ ಮಾಡೋಕ್ಕೆ ಪ್ರಾರಂಭಿಸ್ತಾರೆ. ನಂತರ ಅಡುಗೆನೆಲ್ಲ ತಂದು ಬೆಳಿಗ್ಗೆ ಭೂಮಿ ತಾಯಿಗೆ ಫಸಲಿಗೆ ನೈವೇದ್ಯ ಮಾಡಿ ಪೂಜೆ ಮಾಡ್ತಾರೆ. ಇನ್ನೊಂದು ಅನೇಕ ಸಸ್ಯ ಕಾಯಿ ಬೀಜಗಳನ್ನು ಸೇರಿಸಿ ಚರಗ ಅಂತ ಮಾಡಿ ಅದನ್ನು ತಮ್ಮ ಎಲ್ಲ ಜಮೀನುಗಳಿಗೂ ಸೂರ್ಯೋದಯದ ಸಮಯದಲ್ಲಿ ಅದನ್ನು ಹಾಕ್ತಾರೆ. ಪ್ರತಿ ಗದ್ದೆಗೂ ಹಾಕ್ತಾರೆ, ಚೆಲ್ತಾರೆ. ಈ ಚರಗ ಚೆಲ್ಲೋದ್ರ ಉದ್ದೇಶ ಅದೊಂದು ನೈವೇದ್ಯದ ಒಂದು ಅಂಶನೇ ಆಗಿದೆ. ಇದು ನೋಡಿ, ನಮ್ಮ ಸಾಗರ ತಾಲೂಕಿನ ಕಣ್ಣೂರು ಅಂತ ಊರಿದೆ. ದೇವರ ಸಮಾಜದವರು ಹೆಚ್ಚಿದ್ದಾರೆ. ಅಲ್ಲಿ ನಮ್ಮ ಗೆಳೆಯ ನಾಗರಾಜ್ ಇದ್ದಾರೆ. ಅವರ ಮನೆಯಲ್ಲಿ ಹಿಂದಿನ ದಿನ ರಾತ್ರಿ ಭೂಮಿ ಹುಣ್ಣಿಮೆಗೆ ತಯಾರಾಗ್ತಿರುವಂಥ ಹೋಳಿಗೆ, ಬೆಳಿಗ್ಗೆ ನೈವೇದ್ಯಕ್ಕೆ ಬೇಕಾದಂಥ ಕಡುಬುಗಳು, ಅನ್ನ, ಸಾರು, ಪಲ್ಯ, ಹೀಗೆ ತರಹವಾರಿ ತಿಂಡಿಗಳನ್ನು ಮನೆಯವರೆಲ್ಲ ಸೇರಿ ತಯಾರು ಮಾಡ್ತಾರೆ. ಜೊತೆಯಲ್ಲಿ ಭೂಮಿಗೆ ನೈವೇದ್ಯವಾಗಿ ಅರ್ಪಿಸೋ ಚರ್ಗ ಕೂಡ ತಯಾರು ಮಾಡ್ತಾರೆ. ವಿಶೇಷವಾಗಿ ಆ ಚರ್ಗದಲ್ಲಿ ಆಮಟೆಕಾಯಿ, ವಿವಿಧ ಸೊಪ್ಪುಗಳನ್ನೆಲ್ಲ ತಂದು ಹಾಕಿ ಅದನ್ನು ಚರ್ಗ ತಯಾರು ಮಾಡ್ತಾರೆ. ಇನ್ನು ನೈವೇದ್ಯಕ್ಕಾಗಿ ಸಿಹಿ ತಿಂಡಿಗಳು, ಸಿಹಿ ಕಡುಬು, ಸಪ್ಪೆ ಕಡುಬು ಎಲ್ಲ ಮಾಡಿ, ಇಲ್ಲಿ ನೋಡಿ, ಇಲ್ಲಿದೆಯಲ್ಲ ಈ ಭೂಮಿ ಹುಣ್ಣಿಮೆ ಬುಟ್ಟಿ ಅಂತಾರೆ. ಅವರೆಲ್ಲ ಭೂಮಣ್ಣೆ ಬುಟ್ಟಿ ಅಂತ ಆಡುಭಾಷೆನಲ್ಲಿ ಹೇಳ್ತಾರೆ. ಆ ಭೂಮಣ್ಣೆ ಬುಟ್ಟಿ, ಬಿದಿರಿನ ಬುಟ್ಟಿಗೆ ಕೆಮ್ಮಣ್ಣು ಸಾರಿಸಿ ಅದಕ್ಕೆ ಅಕ್ಕಿ ಹಿಟ್ಟಿನಿಂದ ಈ ಹಸೆ ಚಿತ್ರಗಳನ್ನು ಬಿಡಿಸಿರ್ತಾರೆ. ಈ ಹಸೆ ಚಿತ್ರಗಳನ್ನು ಎರಡು ವಿಧದಲ್ಲಿ ಬರೀತಾರೆ. ಒಂದು ಸೀಮಂತಕ್ಕೆ ತಕ್ಕ ಹಾಗೆ, ಇನ್ನೊಂದು ಭೂಮಿ ಹುಣ್ಣಿಮೆಗೆ ತಕ್ಕ ಹಾಗೆ ಆ ಚಿತ್ರಗಳನ್ನು ಅಲ್ಲಿ ಮೂಡಿಸ್ತಾರೆ. ನಂತರ ಬೆಳಗಿನ ಜಾವ ಸೂರ್ಯೋದಯಕ್ಕೆ ಮುಂಚೆ ಮನೆಯಲ್ಲಿ ಇದನ್ನೆಲ್ಲ ಜೋಡಿಸಿ ಪೂಜೆ ಮಾಡ್ತಾರೆ. ಪೂಜೆ ಮಾಡಿದ್ರ ಮೇಲೆ ಈ ಭೂಮಣ್ಣೆ ಬುಟ್ಟಿನಲ್ಲಿ 2 ಬುಟ್ಟಿಗಳನ್ನು ಮಾಡ್ಕೊಂಡು ಹೋಗ್ತಾರೆ. ಒಂದು ದೇವರಿಗೆ ನೈವೇದ್ಯ ಮಾಡಿ ಇವರೆಲ್ಲರೂ ಸೇರಿ, ರೈತರೆಲ್ಲ ಸೇರಿ ಊಟ ಮಾಡೋದಕ್ಕೆ ಒಂದು ಬುಟ್ಟಿನಲ್ಲಿ, ಇನ್ನೊಂದು ಬುಟ್ಟಿನಲ್ಲಿ ಬೆಳೆಗೆ ಹಾಕುವಂಥ ಚರಗ. ನಂತರ ಅಲಂಕಾರ ಮಾಡ್ತಾರೆ, ತೋರಣ ಕಟ್ತಾರೆ, ಹೂ ಮಾಲೆಗಳನ್ನು ಹಾಕ್ತಾರೆ. ಅಲ್ಲಿ ನೋಡಿ, ಈ ರೀತಿಯ ಭೂಮಿ ತಾಯಿ ಪೂಜೆ ಈ ರೀತಿ ನೆರವೇರುತ್ತೆ. ಸೂರ್ಯೋದಯ ಆಗ್ತಾ ಇದ್ದಾಗೆ ಎಲ್ಲ ರೈತರು ಅವರವರ ಜಮೀನಿನಲ್ಲಿ ಭೂಮಿ ಹುಣ್ಣಿಮೆಯನ್ನು ಅವರವ್ರ ಕುಟುಂಬದವರು ಸೇರಿ ಮಾಡ್ತಾರೆ. ಎಲ್ಲ ಪೂಜೆಗಳು ಮುಗಿದ ನಂತರ ಆ ಚರಗವನ್ನು ಎಲ್ಲರ ಕಡೆ ಸಾರಿಸಿದ ನಂತರ ರೈತರೆಲ್ಲರೂ ತಮ್ಮ ಸಕುಟುಂಬ ಪರಿವಾರದವರೆಲ್ಲ ಸೇರಿ ಒಟ್ಟಾಗಿ ಕುಳಿತು ಅವರ ಗದ್ದೆನಲ್ಲೇ ಊಟ ಮಾಡ್ತಾರೆ. ಇದಿಷ್ಟು ಭೂಮಿ ಹುಣ್ಣಿಮೆಯ ಹಬ್ಬದ ವಿಶೇಷ. ಅದರಲ್ಲೂ ಸಾಗರ, ಸೊರಬ, ಹೊಸನಗರ, ತಿತ್ತಳ್ಳಿ ಭಾಗದಲ್ಲಿರುವಂಥ ದೇವರ ಸಮಾಜದಲ್ಲಿ ಇದೊಂದು ವಿಶೇಷ ಆಚರಣೆ. ಇವರು ಹಿಂದಿನ ಒಂದು ಕಾಲದಲ್ಲಿ, ರಾಜರ ಕಾಲದಲ್ಲಿ ಪಾಳೆಗಾರರು, ಯೋಧರು ಆದಂತಹ ಸಮುದಾಯದವರು ಈ ಆಚರಣೆಯನ್ನು ಇವತ್ತು ಕೂಡ ತಪ್ಪದೆ ಅವರು ಕಡ್ಡಾಯವಾಗಿ ಪಾಲನೆ ಮಾಡ್ಕೊಂಡು ಬಂದಿದ್ದಾರೆ. ನೋಡಿ, ಕಣ್ಣೂರಿನ ಗದ್ದೆ ಬಯಲುಗಳು ಹೇಗಿದೆ ನೋಡಿ. ಎಲ್ಲ ಭತ್ತದ ಹೊಡೆ ಬಂದಿದೆ. ಡಿಸೆಂಬರ್ ಕೊನೆ, ಜನವರಿ ಪ್ರಾರಂಭದೊಳಗಡೆ ಎಲ್ಲ ಗದ್ದೆ ಕೊಯ್ಲಾಗುತ್ತೆ. ಭತ್ತದ ಗದ್ದೆಗಳಿವೆಲ್ಲ. ಭತ್ತದ ಗದ್ದೆಗಳಲ್ಲಿ ವಿಶೇಷವಾಗಿ ಭೂಮಿ ಹುಣ್ಣಿಮೆಯ ಪೂಜೆ ನೆರವೇರಿಸಿದ್ದಾರೆ ರೈತರು. ಇದೇ ರೀತಿ ಎಲ್ಲ ಸಮುದಾಯದವರು ಭೂಮಿ ಹುಣ್ಣಿಮೆಯನ್ನು ಮಾಡ್ತಾರೆ. ಇದು ಸಮುದಾಯದಿಂದ ಸಮುದಾಯಕ್ಕೆ, ಪ್ರದೇಶದಿಂದ ಪ್ರದೇಶಕ್ಕೆ ಈ ಪೂಜಾ ವಿಧಾನದಲ್ಲಿ ಅಲ್ಪ ಸ್ವಲ್ಪ ಬದಲಾವಣೆ ಇದೆ. ಆದರೆ ವಿಧ ಮಾತ್ರ ಒಂದೇ, ಆದರೂ ಕೂಡ ಸ್ವಲ್ಪ ವ್ಯತ್ಯಾಸಗಳಿರುತ್ತೆ. ಆಹಾರದಲ್ಲಿ ವ್ಯತ್ಯಾಸ ಇರುತ್ತೆ, ಪೂಜೆಯಲ್ಲಿ ವ್ಯತ್ಯಾಸ ಇರುತ್ತೆ.
ಇವರ ದೇವರ ಸಮಾಜದಲ್ಲಿ ಮಾತ್ರ ಈ ಭೂಮಿ ಹುಣ್ಣಿಮೆಯ ಭೂಮಣ್ಣಿ ಬುಟ್ಟಿ ಅಂತ ಏನು ಹೇಳ್ತೀವಲ್ಲ, ಇದು ಪ್ರತಿಯೊಬ್ಬರು ಕಡ್ಡಾಯವಾಗಿ ಇಟ್ಕೊಂಡ್ಲೇಬೇಕು. ಇದು ಪೂಜೆ ದಿವಸ ಬಳಸಲೇಬೇಕಾದಂಥ ಒಂದು ಪದ್ಧತಿಯಾಗಿದೆ. ಇದು ನೋಡಿ ನಮ್ಮ ತಾಲೂಕಿನ ಒಂದು ಹಬ್ಬದ